ಆನೇಕಲ್ ತಾಲೂಕಿನ ಜಿಗಣಿ ಲಿಂಕ್ ರಸ್ತೆಯಲ್ಲಿ ಇರುವಂತಹ ಲೋಕೇಶ್ ರೆಡ್ಡಿ ಬಡಾವಣೆಯಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಾಗೆಯೇ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರದ ಸಹಾಯಕ ಪೊಲೀಸ್ ಆಯುಕ್ತರು ಆದ ಎಲ್ವೈ ರಾಜೇಶ್ ಅವರು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಲಾಂಛನ ಸಂಸ್ಥೆಯ ಕೇಂದ್ರ ಘಟಕದ ಅಧ್ಯಕ್ಷರು ಆದ ಡಾ ವಿಜಯ ರಾಘವರೆಡ್ಡಿ, ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕದ ಅಧ್ಯಕ್ಷರು ಆದ ವಸಂತ್ ಕುಮಾರ್, ಉಪಾಧ್ಯಕ್ಷ ಎಚ್ಎ ಶೇಖರ್, ಕೇಂದ್ರ ಘಟಕದ ಸದಸ್ಯರು ಆದ ಮಹೇಶ್, ಅಖಿಲ ಕರ್ನಾಟಕ ಜೈ ಸೂರ್ಯ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರು ಆದ ಶ್ರೀನಿವಾಸ ರೆಡ್ಡಿ, ಸದಸ್ಯರು ಆದ ಶ್ರೀಧರ್, ಸರ್ಜಾಪುರ ಘಟಕದ ಅಧ್ಯಕ್ಷರು ಆದ ಕುಮಾರಿ ಕೀರ್ತಿ, ಸುಗುಣ, ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘದ ಸದಸ್ಯರುಗಳು, ಲೋಕೇಶ್ ರೆಡ್ಡಿ, ಬಡಾವಣೆಯ ನಿವಾಸಿಗಳು ಆದ ಫಕೀರಪ್ಪ ಹಾಗೂ ಬ್ರಹ್ಮಣ್ಣ, ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕದ ಸದಸ್ಯರುಗಳು ಆದ ಸಂತೋಷ್ ಪಾಟೀಲ್, ಅಡುವಪ್ಪ, ಶ್ರೀನಿವಾಸ್, ರಾಜರಾಮ್, ಮಂಜುಳಾ, ಅಶ್ವಿನಿ, ಮಲ್ಲಪ್ಪ, ರಾಘವೇಂದ್ರ, ರಘುನಾಥ್ ಮೊದಲಾದವರು ಭಾಗಿಯಾಗಿದ್ದರು. महादेव शिव शंभो नंदन, महादेव शिव शंभो नंदन, मातंग वदन आनंद सदन, माया विनाशक मोषिक वाहन, माया विनाशक मोषिक वाहन, माता महेश्वरी भवानी नंदन, माता महेश्वरी भवानी नंदन, महागणपतिं मंगल हरीश्वरं त्रिशूलयंगमं चतुर्धनि संगमं पंचभूतात्मकं षट्शत्रुनाशकं सप्तस्वरेश्वरम् अष्टसिद्धीश्वरं नवरसमनोहरं दशदिशासुर्मलं मेघादशोज्वलं मेघनाथेश्वरं प्रस्तुतिवशङ्करं प्रणतजनकिङ्करं सज्जनशुभङ्करं ರಾಜಲಾಂಛನ ಅನ್ನೋ ಒಂದು ಸಂಸ್ಥೆ ಏನೆಲ್ಲ ಕೆಲಸ ಮಾಡ್ತಾ ಇದೆ ಅಂದರೆ ಇದಕ್ಕೆ 3 ದೇಹಗಳಿವೆ. ಒಂದು ಪರಿಸರ, ಎರಡನೇದು ಶಿಕ್ಷಣ, ಮೂರನೇದು ಅರಿವು. ಯಾಕಂದರೆ ಇವತ್ತು ಪ್ರಕೃತಿ ನಮಗೆಲ್ಲ ಕೊಡ್ತಾ ಇದೆ. ನಾವೇನಾರು ಕೊಡ್ತಾ ಇದ್ದೀವಿ ಅಂತ ನೋಡಿ ನಾವೇನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಈಗ ಉದಾಹರಣೆ, ನಾವು ನನ್ನ ಮಕ್ಕಳು ನಮ್ಮ ವಂಶಾಂತರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಮನುಷ್ಯ ಪ್ರಕೃತಿಗೆ ಭಾಳ ಆಗಾದ ಒಂದು ಪರಿಸರ ಹಾನಿಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ರೀತಿ ಮನೆ ಕಟ್ಟೋದ್ರಿಂದ ಇಟ್ಕೊಂಡು ಎಲ್ಲ ರೀತಿ. ಆದರೆ ಪರಿಸರ ನಮಗೆಲ್ಲನೂ ಕೊಟ್ಟಿದೆ. ನಾವೇನೋ ಪರಿಸರ ಕೊಡಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಒಂದು ಒಬ್ಬೊಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಒಂದು ಗಿಡ ನೆಡುವ ಕಾರ್ಯಕ್ರಮ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಅದೇ ರೀತಿ ಶಿಕ್ಷಣ, ಯಾಕಂದರೆ ಶಿಕ್ಷಣ ಅನ್ನೋದು ಪ್ರತಿ ಒಬ್ಬರಿಗೂ ಈಗ ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಕಡೆ ಶಿಕ್ಷಣ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು SLC ಮಕ್ಕಳು ಫೇಲ್ ಆದಂಥ ಮಕ್ಕಳನ್ನ ಕರ್ಕೊಂಡು ಬಂದು ಆ ಮಕ್ಕಳಿಗೆ ಮತ್ತೆ ಎಜುಕೇಷನ್ ಕೊಟ್ಟು ಮತ್ತೆ ಪಾಸ್ ಮಾಡಿಸೋಕ್ಕಂಥ ಉದಾಹರಣೆಗಳು ನೂರಾರು ಮಕ್ಕಳಿಗೆ ನಾವು ಆ ಥರ ಪಾಸ್ ಮಾಡಿಸಿದ್ದೀವಿ. ಯಾಕಂದರೆ ಇಲ್ಲಾಂದ್ರೆ ಆ ಮಕ್ಕಳು ದಾರಿ ತಪ್ಪಿ ಬೇರೆ ಬೇರೆ ಕೆಲಸಕ್ಕೆ ಹೋಗೋದಕ್ಕೆ ತಪ್ಪು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ
ಸಲ ನಮ್ಗೆ ಗೊತ್ತಿರಲ್ಲ ಏನು ನಾವು ಮಾಡ್ತಾ ಇದೀವಿ ಅಂತ ಗೊತ್ತಿರಲ್ಲ. ನೋಡಿ ಕಲಿಯೋಂಥದ್ದು ಭಾಳ ಇದೆ. ಯಾಕಂದ್ರೆ ಸಿಂಪಲ್ ಆಗಿ ನಾವು ನೋಡೋದಾಗ ಯಾವುದೋ ಒಂದು ಫಂಕ್ಷನ್ ಬಗ್ಗೆ ನಾನು ಬಿಸಿ, ನಾನೇನೋ ಕರೆ ನಾನು ಬಿಸಿ ಅಂತ ಹೇಳ್ಕೊಂಡು ನಾವು ಕಾಲ ಕಳೀತಾ ಇರ್ತೀವಿ. ಆದರೆ ಅವ್ರಿಗಿರುವಂಥ ಒಂದು ಶ್ರದ್ಧೆಯಲ್ಲಿ ಇರುವಂಥ ಟೈಮಲ್ಲಿ ಅವ್ರ ಕೆಲಸ ಬಿಟ್ಕೊಂಡು ಒಂದು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅವರೊಂದು, ಯಾಕಂದರೆ ಅವರು ಈ ನಮ್ಮದು ರಾಜಲಾಂಛನ 8 ಸಂಸ್ಥೆಗಳಿದೆ. ಅದು ಬಿಟ್ಟು ಅವ್ರ ಹೆಸರಲ್ಲೇ ಸುಮಾರು ಸಂಸ್ಥೆ ಸಂಘಗಳಿದ್ದಾವೆ. ಇದಕ್ಕೂ ಟೈಮ್ ಕೊಟ್ಕೊಂಡು ಅದಕ್ಕೂ ಟೈಮ್ ಕೊಟ್ಕೊಂಡು ಆ ಟೈಮ್ನ ವ್ಯರ್ಥ ಇಲ್ದಂಗೆ ಸಮಾಜಕ್ಕೆ ಅವ್ರು ಗುರುಪಾಗಿರ್ತಕ್ಕಂಥ ಒಂದು ಯೋಗಿ ಅಂದರೆ ನಮ್ಮ ರಾಜೇಶ್ ಸರ್ ಅವ್ರು ಮಾತ್ರ. ಯಾಕಂದರೆ ಅವ್ರು ನೋಡಿ ನಾವು ಕಳೆಯುವಂಥದ್ದು ಭಾಳ ಇದೆ. ಯಾಕಂದರೆ ಒಬ್ಬ ಮನುಷ್ಯ ಆಗಿ ಏನೆಲ್ಲ ಮಾಡ್ಬೋದು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವ್ರ ನಿಟ್ಟಿನಲ್ಲೇ ನಾವು ಜನ ಅವ್ರ ಹಿಂದೆ ಹೋಗ್ಕೊಂಡು ಒಬ್ಬ ನಮಗೆ ನಾಯಕನಾಗಿ ನಿಂತ್ಕೊಂಡು ಅವರು ಎಲ್ಲ ನಮಗೆ ಹಿಂಗೆಲ್ಲ ಈ ಥರ ತಿದ್ದಿ ಹೇಳಿದಾಗ ನಾವು ಅದೇ ರೀತಿ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ಒಂದು ರಾಜಲಾಂಛನ ಸಂಸ್ಥೆ ನಮ್ಗೆ ಭಾಳ ತೃಪ್ತಿ ತಂದಿದೆ. ಯಾಕಂದರೆ ಒಂದೇ ಕೆಲಸ ನಾವು ಒಟ್ಟೆ ಮಾಡ್ಬೇಕಾದ್ರೆ ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ. ಅದೇ ಅದಕ್ಕೊಂದು ಸಂಘ, ಒಂದು ಸಂಸ್ಥೆ, ಒಬ್ಬ ಹಿರಿಯವರು ನಿಂತಿದ್ದಾರೆ ಅಂದಾಗ ಆ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಹಂಗಾಗಿ ರಾಜಲಾಂಛನ ಸಂಸ್ಥೆ ನಿಮ್ಗೆ ಹೇಳಿದ್ರೆ ಸುಮಾರು ಸಾವಿರಾರು ಗಿಡಗಳನ್ನ ಇಟ್ಟಿದ್ದೀವಿ ಎಲ್ಲ ಸಂಸ್ಥೆಗಳಿಂದ ಸೇರಿ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಇದು ಒತ್ತು ಕೊಟ್ಟಿದ್ದೀವಿ. ಅರಿವು ಅಂತೇಳಿ ಅರಿವು ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಓಟು ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಆಸ್ತಿಗಳು ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಆದರೆ ಓಟು ಮಾತ್ರ ಎಲ್ಲರೂ ಒಂದೇ ರೀತಿ ಬರುತ್ತೆ. ನಮ್ಮ ಸರ್ಕಾರ ಕೊಟ್ಟಿದ್ರೆ ಓಟ್ ಹಾಕಿ ಮಾತ್ರ. ಯಾಕಂದರೆ ಪ್ರತಿಯೊಬ್ಬನು ಸೋಲಿಸ್ಬೋದು, ಗೆಲ್ಲಿಸ್ಬೋದು. ಒಳ್ಳೆಯವ್ರನ್ನ ಪ್ರಜೆ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಓಟ್ ಹಾಕು ಪ್ರತಿಯೊಬ್ಬರು ಚಲಾಯಿಸೋದು ನಾವು ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಆಮೇಲೆ ಕ್ರೈಮಲ್ಲಿ ಏನಂತ ಅವ್ರು ಕೂಡ ಆಗ್ತಾ ಇದೆ ಅಂತ ಅವ್ರು ನಮ್ಮ ಸಾರ್ ಅವರು ಅವೇರ್ನೆಸ್ ಕೊಡ್ತಾ ಇರ್ತಾರೆ. ಈ ಥರ ಅರಿವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನೀವು ಅಷ್ಟೇ ನಾವು ರಾಜಲಾಂಛನ ಸಂಸ್ಥೆ ಗಿಡ ಹಾಕೋದಕ್ಕೆ ಒಂದು ಪ್ಲೇಸು, ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ. ಅವ್ರು ಹೇಳ್ದಂಗೆ ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿ ಬಳಗದಿಂದ ನಾವೊಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಮೂಲ ಉದ್ದೇಶ ಇಷ್ಟೊತ್ತು ಹೇಳಿದ್ರು ಎಲ್ಲ ಗಂಡರು ಶಿಕ್ಷಣ, ಪರಿಸರ, ಅರಿವು ಅಂತ. ಅದ್ರ ಜೊತೆಗೆ ಯಾರನ್ನೂ ಮನೆಯಿಂದ ತಂದುಕೊಡಲ್ಲ. ಸಮಾಜಕ್ಕೆ ನಾವಂತೂ ಸಮಾಜನ ತಿದ್ದಲಿಕ್ಕಾಗೋದಿಲ್ಲ. ಸಮಾಜಕ್ಕೆ ನಮ್ಮ ಕೈಲಾಗಿದ್ದು ನಾವು ಮಾಡ್ಬೋದು. ಪರಿಸರಕ್ಕೆ ನಾವು ಏನೇ ಕೊಟ್ಟರು ಕೊಡುಗೆನೇ ಇದೆ. ಹಾಗಾಗಿ ನಾವು ಈ ಪರಿಸರಕ್ಕೋಸ್ಕರ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಇಷ್ಟಕ್ಕೂ ಒಂದು ಮುಖ್ಯವಾದ ವಿಚಾರ ಅಂದರೆ, ನಾವು ಒಬ್ಬರು ಒಡನಾಟಕ್ಕೆ ಬಂದಾಗ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಆಗುತ್ತೆ. ಏಕೆಂದರೆ ನಮ್ಮ ರಾಜೇಶ್ ಸಾಹೇಬರು ಒಡನಾಟಕ್ಕೆ ಬಂದ ಮೇಲೇ ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳು ಸಿಗುತ್ತೆ. ಹೆಮ್ಮೆ ಅನಿಸುತ್ತೆ ನಮಗೆ. ಈ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಬಳಗ ಇರ್ಬೋದು, ರಾಜಲಾಂಛನ ಇರ್ಬೋದು, ಇದಕ್ಕೆ ಮುಂಚೆ ಇತ್ತು ದರ್ಪಣ ಅಂತ. ಹಾಗಾಗಿ ನಾನು ಇದ್ರ ಒಟ್ಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬುಡದಲ್ಲಿ ಕೆಲಸ ಮಾಡ್ತೀನಿ. ಹೀಗೆ ಒಬ್ಬೊಬ್ರು ಒಡನಾಟಕ್ಕೆ ಬಂದಾಗ ಸಾವಿರಾರು ಜನ ಸಿಗ್ಬೋದು ನಮ್ಗೆ ಇನ್ಸ್ಪೈರ್ ಆಗೋದಕ್ಕೆ. ಬಟ್ ಭಾಷೆ ಅಂತ ಬಂದಾಗ ಒಂದು ನಮಗೆ ಆಗ್ತಾರೆ. ಶಿಕ್ಷಣ, ಪರಿಸರ, ಅರಿವು ಅಂತ ಬಂದಾಗ ಸಾಹೇಬರು ಇದಾಗಿದ್ದಾರೆ. ಹಾಗಾಗಿ ಜಯಸೂರ್ಯ ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆ ವಿದ್ಯಾವಂತರಿಗೆ, ಪ್ರತಿಭಾವಂತರಿಗೆ ಒಂದು ಪ್ರೋತ್ಸಾಹದಾಗಲಿ, ಶಾಲೆ ಆವರಣದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಆಗಲಿ, ಇಡೀ ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ತಾವೆಲ್ಲ ಕೈ ಜೋಡಿಸ್ತೀರ ಅಂತ ಭಾವಿಸ್ತೀನಿ. ಸಹಕಾರನ ಬೇಕಾಗಿ ಕೇಳ್ಕೊಳ್ತೇನೆ. ಈಗಾಗಲೇ ನಮಗೆ ಶೇಖರ್ ಅವರು ಹೇಳಿದಂಗೆ ನಾವು ಸುಮಾರು 5 ವರ್ಷದ ಹಿಂದೆ ಗಿಡಗಳು ನೆಟ್ಟಿರೋದನ್ನ ಈ ದಿನ ಹೋಗಿ ನಾವು ನೋಡಿದರೆ ತುಂಬ ಸಂತೋಷ ಆಗ್ತದೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ರು, ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ, ಎಷ್ಟು ದೊಡ್ಡ ಗಿಡಗಳಾಗಿದ್ದಾವೆ. ಅವು ಒಂದು ನಮ್ಮ ಗುರುತಾಗಿ ನಿಲ್ತವೆ, ಹಾಗೆ ನಮಗೆ ಒಳ್ಳೆ ನೆನಪುಗಳನ್ನು ಸಹಿತ ಕೊಡ್ತವೆ. ಪರಿಸರದಲ್ಲಿ ನಮ್ಮ ಕೊಡುಗೆಯಾಗಿ ಯಾವಾಗಲೂ ಉಳಿದಿರ್ತವೆ.
ಸೊ ಹಾಗಾಗಿ ನಮ್ಮ ರಾಜಲಾಂಛನ ಸಂಸ್ಥೆಯ 3 ಏಮ್ಸ್ ಇಟ್ಕೊಂಡು ಏನು ನಡೀತಾ ಇದ್ದೀವಿ, ಅದರಲ್ಲಿ ಪರಿಸರದಲ್ಲಿ ಯಾವಾಗಲೂ ಈ ಮಳೆಗಾಲದಲ್ಲಿ ನಮ್ಮ ಸಂಸ್ಥೆಯಿಂದ ಸುಮಾರು ಗಿಡ ನೆಡುವ ಕಾರ್ಯಕ್ರಮಗಳು ನಡೀತವೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಸಂಸ್ಥೆಯಿಂದ ಗಿಡ ನೆಡ ಕಾರ್ಯಕ್ರಮ ನಡೆಸಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಎಷ್ಟು ನಾವು ಖುಷಿಯಿಂದ ಹೇಳಿದ್ರು ಸಾಲದು. ಇದು ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಇವತ್ತಿನ ದಿನದಲ್ಲಿ ತುಂಬ ಪಾಪ್ಯುಲೇಷನ್ ಆಗ್ತಾಯಿದೆ, ವೆಹಿಕಲ್ನಿಂದ ಧೂಳ ಡಸ್ಟು ಆಗ್ತಾಯಿದೆ. ಅದನ್ನು ಕಾಪಾಡಬೇಕಂದ್ರೆ ನಮಗೆ ಗಿಡಗಳ ಅವಶ್ಯಕತೆ ಇದೆ. ಫಸ್ಟು ಆ ಕೆಲಸ ನಾವು ಮಾಡೋವರಿಗೆ ಧನ್ಯವಾದ ಹೇಳ್ತಾ, ಮತ್ತು ಎಲ್ಲ ಈ ಲೇಔಟಿನ ಅಣ್ಣ ತಮ್ಮಂದಿರ ತಂಗಿಗೆ ಮತ್ತು ರಾಜ್ಯ ಲಾಂಛನ ಸದಸ್ಯರಿಗೂ ಕೂಡ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಮನೆಗೊಂದು ಮರ ಊರಿಗೊಂದು ವನ, ಈ ಥರ ಇದು ಕಾರ್ಯಕ್ರಮ ನಡೀಬೇಕಂತ ಹೇಳ್ಬಿಟ್ಟು ಮಾತನ್ನು ಖುಷಿ ಏನು ಅಂತಂದ್ರೆ ಇಲ್ಲಿ ಬಂದು ನೋಡಿದಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ರಲ್ಲ ಅನ್ನೋ ಖುಷಿ ಆಯ್ತು. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನವ್ಯ. ನಿಮ್ಮ ಹೆಸರು? ವೃತ್ತಿ ಅಂದ್ರೆ ಏನು ಅರ್ಥ? ಹೇಳಿ. ನಿಮ್ಮ ಅಮ್ಮ ಇದೆ ಏನ್ ಅರ್ಥ? ಪ್ರಕೃತಿ. ವೃತ್ತಿ ಅಂದ್ರೆ ಪ್ರಕೃತಿ ಅಂದ್ರೆ ಇವತ್ತೆಲ್ಲ ನಿಂತ ಗಿಡ. ಓಕೆ. ನಿಮ್ಮ ಹೆಸರು? ಚೈತನ್ಯ. ವೆರಿ ಗುಡ್. ಈ ಅಲ್ಲಿ ಉದುರೋಗಿರೋ ಸ್ಮೈಲ್ ಚೆನ್ನಾಗಿರುತ್ತೆ ಚೈತನ್ಯ. ಒಳಗಡೆ ಅಂತ ನೆಕ್ಸ್ಟ್ ಆಗ್ತಾರೆ ಎಲ್ಲರೂ. ನಿನ್ನ ಹೆಸರೇನು? ಏನ್ ಪಾಪು ಹೆಸರು? ನೀವು ಹೇಳಿ. ತ್ರಿಶೂಲ್. ಓಕೆ. ನಿನ್ನ ಹೆಸರು ಪುಟ? ಮಿಥಿಲ್. ಏನು ಹಂಗಂದ್ರೆ ಅರ್ಥ ಏನು? ಇಲ್ಲಿ ನಿಮ್ಮ ಅಪ್ಪ ಇಲ್ಲಿ ಏನಂಗಂದ್ರೆ ಮಿಥಿಲ್ ಅಂದ್ರೆ ಒಡೆಯ ಅಂತ. ಒಡೆಯ ಅಂತ, ರಾಜ ಅಂತ ಗೊತ್ತಾಯ್ತಿಲ್ಲ? ಯಾರನ್ನ ಕೇಳಿದ್ರೆ ಹೇಳು. ಇವತ್ತೆಲ್ಲ ಸಾಕಷ್ಟು ಜನ ಮಕ್ಕಳು ಬಂದಿದ್ದೀರಾ. ಯಾಕೆಂದ್ರೆ ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರ, ತುಂಬಾ ಸಂತೋಷ. ಯಾಕೆಂದ್ರೆ ಇವತ್ತು ನಾವೇನು ಗಿಡ ನೆಡ್ತೀವಿ, ನೀವೆಲ್ಲ ಸೇರಿ ಆ ಗಿಡ ನಿಮ್ ಜೊತೆಲೇ ಬೆಳೀತಾ ದೊಡ್ಡದಾಗುತ್ತೆ. ನೀವು ದೊಡ್ಡವರಾಗ್ತೀರಾ, ಆ ಗಿಡಗಳು ಮರಗಳಾಗ್ತವೆ. ಈ ವರ್ಷ ಎಲ್ಲರಿಗೂ ಗೊತ್ತು ಹೇಗಿತ್ತು ಮಾರ್ಚ್ ಏಪ್ರಿಲ್ ಅಲ್ವಾ? ನೆನಪಿದೆಯಾ? ಮಾರ್ಚ್ ಏಪ್ರಿಲ್ ಇಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇತ್ತ. ಇಷ್ಟೊತ್ತಿಗೆ ಎಷ್ಟಿದೆ ಸಮಯ? ಈಗ 11 ಗಂಟೆ. 11 ಗಂಟೆ ಆಗ್ಬಿಟ್ರೆ ಮಾರ್ಚಲ್ಲಿ ಫುಲ್ಲು ಸ್ವೆಟ್ಟು. 2 ಗ್ಲಾಸ್ ನೀರು ಕುಡಿದ್ರು ಸಮಾಧಾನ ಇಲ್ಲ. ಮಧ್ಯಾಹ್ನ 2 ಗಂಟೆಗೆ ಸುಸ್ತು. ಬಹುಶಃ ನನಗೂ ನೆನಪಿರೋ ಹಾಗೆ ಈ ಸಲ ಬೇಸಿಗೆ ಅನುಭವಿಸಿದ್ರೆ ನಾವು ಅನುಭವಿಸಿಲ್ಲ. ಏನಕ್ಕೆ ಹಂಗಾಗ್ತಾ ಇದೆ? ಯಾಕೆ ನಾವು ಬೆಂಗಳೂರು ಅಂದ್ರೆ ಊಟಿ ಇದ್ದಂಗೆ ಎಲ್ಲರೂ ಇಲ್ಲಿ ಓಡ್ ಬರ್ತಾರೆ ನಾರ್ತ್ ಇಂಡಿಯಿಂದ. ಎಲ್ಲರೂ ಬಂದವರು ವಾಪಸ್ ಹೋಗಲ್ಲ, ಬೇರೆ ಮಾತು. ಒಂಥರ ಫ್ರಿಡ್ಜಲ್ಲಿ ಇಟ್ಟಾಗಿರ್ತಪ್ಪ ಬೆಂಗಳೂರಲ್ಲಿ ಇದ್ರೆ ಅಂತ. ಆದ್ರೆ ಅಂತಹ ಬೆಂಗಳೂರಲ್ಲಿ 36 ಡಿಗ್ರಿ ಹೋಗಿದೆ ಅಂತಂದ್ರೆ ನಾವು ಇರೋ ಬರೋ ಮರಗಳನ್ನೆಲ್ಲ ಕಡಿದು ಲೇಔಟ್ಗಳು, ವಿಲಾಗಳು, ಪ್ರಾಜೆಕ್ಟ್ಗಳು ತಂದು ಲಕ್ಷಾಂತರ ಲೆಕ್ಕದಲ್ಲಿ ಮರಗಳು ಹೊಟ್ಟೋಯ್ತು. ಯಾವಾಗ ಗಿಡ ಮರ ಹಣ್ಣಿರಲ್ವೋ ಪಕ್ಷಿಗಳು ಯಾವಾಗ ಇರಲ್ವೋ ಅವಾಗ ಏನು ಬೇಡದಿರ್ತಕ್ಕಂಥ ಕ್ರಿಮಿ, ಹುಳ, ಹುಪ್ಪೆಗಳನ್ನ ತಿನ್ನುವಂಥದ್ದಿಲ್ಲ, ಬೆಳೆಗಳು ಕೂಡ ನೇಚರ್ ಬ್ಯಾಲೆನ್ಸ್ ಆಗಲ್ಲ, ಇಕಾಲಜಿಕಲ್ ಬ್ಯಾಲೆನ್ಸ್. ಆವಾಗ ಇದೆಲ್ಲ ವ್ಯತ್ಯಾಸಗಳಾಗುತ್ತೆ. ಅಬ್ಬಾ ಬಿಸಿಲು ಜಾಸ್ತಿ ಆಯಿತು ಅಂತಾರೋದು, ಮಳೆ ಬಂದರೆ ಒಂದ ಬರದೇ ಇರೋದು, ಇಲ್ಲ ಅತಿ ಇರೋದು. ಯಾರಿಗಾದ್ರೂ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆಯಾ? ಮೊಬೈಲ್ ನೋಡ್ತಾರ? ನೋಡ್ಲಿ. ಬರಗಾಲದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರದಿಂದ ಹೇಳಿಕೆ ಕೊಟ್ಟಿದ್ರು. ಅಂದರೆ ನಾವು ಬರಗಾಲನ ಎಲ್ಲ ಸತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ಏನಂತ? ಬರಗಾಲ ಬರಬಹುದು ಅಂತ. ಈ ಬಾರಿ ಮಳೆ ಜಾಸ್ತಿ ಬರದೇ ಇರ್ಬೋದು ಅಂತ, ಬೇಸಿಗೆ ಜಾಸ್ತಿ ಆಗ್ಬೋದು, ಮಳೆ ಬರದೇ ಇರ್ಬೋದು, ಕಾಲಕ್ಕೆ ಬೆಳೆ ಸಿಗದೇ ಇರ್ಬೋದು. ಒಂದು ಕಡೆ ಯುದ್ಧ ಆದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಇಲ್ಲಿ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ. ನಾಳೆ ಬರಗಾಲ ಬಂತು ಅಂತಂದರೆ ಮತ್ತೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ.
ಸೊ ನಾವು ಇಲ್ಲಿರ್ತಕ್ಕಂಥವ್ರೆಲ್ಲರೂ ಯೋಚನೆ ಮಾಡ್ತೀವಿ, ನನ್ನ ಮಗನಿಗೆ ಚೆನ್ನಾಗಿ ಸಂಪಾದನೆ ಮಾಡಿಬಿಟ್ಟು ಹೋಗ್ಬೇಕಪ್ಪ ಅಂತ. ಅಪ್ಪನೆಲ್ಲ ಕಷ್ಟಪಟ್ಟು ಬಿಡ್ತಾರೆ, ನನ್ನ ಮಗನಿಗೆ ಏನಾದ್ರು ಮಾಡಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು, ಚೆನ್ನಾಗಿ ಓದಿಸ್ಬೇಕು ಅಂತ. ಆಮೇಲೆ ಅನ್ಸಕ್ಕೆ ಶುರು ಆಗುತ್ತೆ, ಇಲ್ಲ ಅವ್ನಿಗೇನಾದ್ರು ಒಂದು ಮಾಡಿರಬೇಕು. ಸಹಜ, ಮಕ್ಕಳಿಗೆ ಇನ್ನು ಯಾರಿಗೆ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಯಾರಿಗೋಸ್ಕರ ಮಾಡಿದ್ದಾರೆ? ನಮಗೋಸ್ಕರ ಮಾಡ್ತಾರೆ. ನಾವು ಯಾರಿಗೋಸ್ಕರ ಮಾಡ್ತೀವಿ? ನಮ್ಮ ಮಕ್ಕಳಿಗೋಸ್ಕರ ಮಾಡ್ತೀವಿ. ಇದೇ ಹೇಳ್ಕೊಂಡು ಎಲ್ಲರೂ ಬರ್ತಾರೆ, ಎಂಜಾಯ್ ಮಾಡೋದು. ಎಲ್ಲರೂ ಅವ್ರು ಮಾಡಿದ್ದೀವಿನೆಲ್ಲ ಮತ್ತೆ ಮಾಡಿರ್ಬೇಕು. ಎರಡನೇ ಯೋಚನೆ ಮಾಡಿ, ನಾವು ನಮ್ಮ ಮಕ್ಕಳಿಗೆ ಹೇಗೆ ಒಂದು ಫ್ಲ್ಯಾಟ್ ಕೊಡ್ತೀವಿ, ಅಥವಾ ಇರಕ್ಕೆ ಮನೆ ಕೊಡ್ತೀವಿ, ಅಥವಾ ಅವ್ರಿಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಬರೋ ಮಾಡ್ತೀವಿ, ಯಾವುದು ತಪ್ಪಿಲ್ಲ. ಅದರ ಜೊತೆಯಲ್ಲಿ ಅವ್ರಿಗೆ ತಗೊಳಕ್ಕೆ ಒಳ್ಳೆ ಗಾಳಿ ಇರೋಂಥ ಪರಿಸರವನ್ನು ಕೊಡಬೇಕಾದ ಜವಾಬ್ದಾರಿ ನಮಗೆ. ಕುಡಿಯೋಕ್ಕೆ ಪೊಲ್ಯೂಟ್ ಆಗಿಲ್ದಿರ್ತಕ್ಕಂಥ ನೀರು ಕೊಡಬೇಕಾದ ಜವಾಬ್ದಾರಿ ನಮಗೆ. ಚೆನ್ನಾಗಿ ಆಸ್ತಿ ಕೊಟ್ಬಿಟ್ಟು ಇದನ್ನೆಲ್ಲ ಹಾಳು ಮಾಡಿಬಿಟ್ಟು 25-30 ವರ್ಷಕ್ಕೆ ಕ್ಯಾನ್ಸರ್ ಬರ್ತಾ ಹೋದ್ರೆ ಅವ್ರ ಜೀವನವನ್ನು ಏನು ಅನುಭವಿಸ್ತಾರೆ? ಮೊದಲು ನಮಗೆಲ್ಲ ಕ್ಯಾನ್ಸರ್ ಕಾಯಿಲೆ ಅಂದರೆ ಯಾರೋ 70-75 ವರ್ಷ ಆಗಿರೋರಿಗೆ ಊರಲ್ಲಿ ಒಂದಿಬ್ಬರಿಗೆ ಬರೋದು. ಬಹುಶಃ ಇಲ್ಲಿ 40 ವರ್ಷ ವಯಸ್ಸು ಮೇಲಾಗಿರೋರು ಯಾರು ಇದೀರ ಕೈ ಎತ್ತಿ? ಅದರಲ್ಲಿ ಯಾರಿಗೆ ತೆಲುಗು ಸಿನಿಮಾ ನೋಡೋ ಅಭ್ಯಾಸ ಇದೆ? ಕೈ ಎತ್ತಿ. ಒಬ್ಬರಿಗೇನ? ಪ್ರೇಮಾಭಿಷೇಕಂ ಸಿನಿಮಾ ನೋಡಿದ್ದೀರಾ? ನಾಗೇಶ್ವರ ರಾವ್. ಅವಾಗ ನೋಡಿದಾಗ ನಾವೆಲ್ಲ ಗಾಬರಿ, ಕ್ಯಾನ್ಸರ್ ಅಂತ ಪಾಪ ಕ್ಯಾನ್ಸರ್ ಅನ್ಸುತ್ತೆ ಹೋಗ್ತಾರೆ ಅಂತ. ಸೊ ಯಾರಾದರೂ ಊರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಅಂತಂದರೆ ಎಲ್ಲರೂ ಗಾಬರಿ ಆಗಿ ಅವ್ರ ಬಗ್ಗೆ ದೊಡ್ಡ ಅನುಕಂಪ ಆಗ್ತದೆ. ಈಗ ನೀವು ಯಾರಿಗೂ ಕ್ಯಾನ್ಸರ್ ಆಗಿದೆ ಅಂದರೆ, ಹೌದಾ, ಯಾವ ಸ್ಟೇಜು ಅಂತಾರೆ. ಮತ್ತು ಬರೀ ಕ್ಯಾನ್ಸರ್ ಅಂದರೆ ಅಯ್ಯಪ್ಪ ಅನ್ನೋರು. ಈಗ ಹೌದಾ, ಯಾವ ಸ್ಟೇಜು ಅಂದ್ಬಿಟ್ಟು ಹಂಗಾದ್ರೆ ಹೋಗ್ಬಿಡ್ತಾರೆ, ಬಿಡಿ ಬೇಗ ನೋಡ್ಕೊಳ್ಳಿ ಚೆನ್ನಾಗಿ. ಅಂದರೆ ಊರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ದೊಡ್ಡ ವಿಚಾರ ಆಗ್ತಾ ಇದ್ವಿ. ಈಗ ಪ್ರತಿ ರೋಡಲ್ಲಿ ನೀವು ವಿಚಾರಿಸಿದ್ರೆ ಬೆಂಗಳೂರಲ್ಲಿ ರೋಡಲ್ಲಿ ಯಾರಿಗೂ ಒಬ್ರಿಗೆ ಕ್ಯಾನ್ಸರ್ ಇದೆ. ನೆನ್ಪಿಟ್ಕೊಳ್ಳಿ, ಇದೇ ರೀತಿ ಪರಿಸರ ಎಲ್ಲ ಪೊಲ್ಯೂಟ್ ಆಗಿ ಇದೇ ಥರ ಆಹಾರ, ಇದೇ ಥರ ನೀರು, ಇದೇ ಥರ ಗಾಳಿ ಎಲ್ಲ ತಗೊಳ್ತಾ ಇದೆ. ಇನ್ನು 10 ವರ್ಷಕ್ಕೆ ಮನೇಲಿ ಒಬ್ಬರಿಗೆ ಕ್ಯಾನ್ಸರ್ ಅಂತ ಇದೆ. ಎಷ್ಟು ಕಷ್ಟ ಗೊತ್ತಾ ಅದು? ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ಸಮಯ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ, ಆ ನೋವು ತಡ್ಕೊಳಕ್ಕಾಗದೇ ಇರುತ್ತದೆ. ಮೊದಲು ನಮ್ಗೆ ಗೊತ್ತಿದ್ದು ಒಂದಕ್ಕೆ ಮೊದಲು ರಕ್ತ ಕ್ಯಾನ್ಸರ್ ಅಂತ, ಈಗ ಇಂಟೆಸ್ಟೈನಲ್ ಕ್ಯಾನ್ಸರ್ ಅಂತೆ, ಸರ್ವಿಕಲ್ ಕುತ್ತಿಗೆನಲ್ಲಿ ಕ್ಯಾನ್ಸರ್ ಅಂತೆ, ಥ್ರೋಟ್ ಕ್ಯಾನ್ಸರ್ ಅಂತೆ. ಏನೇನಕ್ಕೆ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಪರಿಸರವನ್ನು ಕಾಪಾಡ್ಕೊಳ್ಳೋಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ನಾವು ಮುಂದಿನ ಜನ್ರೇಷನ್ಗೆ ಏನು ಅವ್ರಿಗೆ ಒಂದು ಮನೆ ಕಟ್ಕೊಡ್ತೀವಿ, ಇನ್ನೊಂದು ಆಸ್ತಿ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಎಷ್ಟು ಮುಖ್ಯನೋ ಹಾಗೆ ಅವ್ರಿಗೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋ ಹಾಗೆ, ಒಳ್ಳೆ ಪರಿಸರ, ಒಳ್ಳೆ ನೀರು, ಒಳ್ಳೆ ಆಹಾರ ಅದನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿನೂ ನಮ್ಗೆ. ಹೌದಾ ಅಲ್ಲ? ಬರೀ ಇಷ್ಟು ಕೊಟ್ಟ ಮೇಲೆ ಅದನ್ನ ಅವ್ರು ಎಂಜಾಯ್ ಮಾಡಬೇಕಲ್ಲ, ಅವ್ರು ಚೆನ್ನಾಗಿರ್ಬೇಕು. ನಾಳೆ ಬೈಕೋಬಾರ್ದು ಆ ಜನ್ರೇಷನ್, ಇವ್ರಿಗೆ ಹಾಳು ಮಾಡಿದ್ದನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಬೇಕಾದ್ರೆ ನೋಡಿ, ನಮ್ಮ ತಾತ ಅವನ್ನೆಲ್ಲ ನೆನಪಿಸ್ಕೊಂಡ್ರೆ ಅವರೆಲ್ಲ ಒಂದೊಂದು ಗಿಡ ಹಾಕ್ತಾ ಇಲ್ಲ, 100 ಗಿಡ ಹಾಕೋ. ಅವ್ರಿಗೆ ಗೊತ್ತಿತ್ತು, ನಾನು ಇವತ್ತು ಈ ಮರ ನೋಡಿದ್ರೆ ಇದು 20 ವರ್ಷಕ್ಕೆ ಫಸಲು ಬರೋದು, ನಾನು ತಿನ್ನಲ್ಲ ಅಂತ. ಆದರೆ ನನ್ನ ಮಕ್ಕಳು ತಿನ್ನಲಿ, ನನ್ನ ಮೊಮ್ಮಕ್ಕಳು ತಿನ್ನಲಿ ಅಂತ. ಈಗ ಎಲ್ಲರಿಗೂ ಶಾರ್ಟ್ ಟರ್ಮ್, ಹಂಗೆ ಬೇಕು ರಿಸಲ್ಟ್. ಲಾಂಗರ್ ಜನ್ರೇಷನ್, ಲಾಂಗರ್ ಪ್ರಾಜೆಕ್ಟ್ಸ್, ಮುಂದಿನ 10 ವರ್ಷಕ್ಕೆ ಆಗುವಂಥ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲೇ ಏನಂತಾರೆ, ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ನೋಡಿ, ಅಲ್ಲೇ ಚೆನ್ನಾಗಿದೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿಗ್ಬಿಡ್ಬೇಕು. ಲೇಟಾಗಿ ತಾಳ್ಮೆ ಯಾರಿಗೂ ಇಲ್ಲ ಈಗ, ಹಂಗಾಗ್ಬಿಡಿ. ಸೊ ಹಾಗಾಗಿ ನೀವು ಇಷ್ಟು ಜನ ಬಂದ್ರು ಒಬ್ಬೊಬ್ರು ಒಂದೊಂದು ಕ್ಯಾಂಡಲ್ ಇದ್ದಾಗ ಒಬ್ಬೊಬ್ರು ಪರಿಸರದ ಬಗ್ಗೆ ಅವೇರ್ನೆಸ್ನ ಮೂಡಿಸಿ, ಇವತ್ತು ನಾವು ಇಲ್ಲಿ ಗಿಡ ರಾಜಲಾಂಛನ ಸಂಸ್ಥೆಯಿಂದ ಇಟ್ಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನೊಂದು ಗಿಡ ನೆಡಕ್ಕೆ ಲೋಕೇಶ್ ರೆಡ್ಡಿ ಲೇಔಟ್ಗೆ ರಾಜಲಾಂಛನ ಸಂಸ್ಥೆ ಬರಬೇಕಾದ ಅವಶ್ಯಕತೆ ಇಲ್ಲ. ನೀವುಗಳೇ ಕೂತು ಮುಂದಿನ ದಿನಗಳಲ್ಲಿ ಇನ್ನೊಂದು ಸಭೆಯನ್ನು ಮಾಡಿ, ಈಗ ಸರಿಯಾದ ಕಾಲ, ವರ್ಷ ಪೂರ್ತಿ ಗಿಡ ನೆಡೋಕ್ಕಾಗಲ್ಲ. ಏನಿದ್ರು ಈ ಜೂನ್ ಜುಲೈಲಿ ನೆಟ್ಟರೆ ಕಂಟಿನ್ಯೂಸ್ ಆಗಿ ಮಾನ್ಸೂನ್ ರೈನ್ ಅದು ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಒಳಗಡೆ ಆ ಗಿಡ ಮಳೆ ನೀರು ಬಿದ್ದು ಚಿಗುರ್ಕೊಳ್ತು. ಅಕ್ಟೋಬರ್ ನವಂಬರ್ ನಡೆಯುತ್ತೆ. ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ನೀವು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ಸೊ ನೀವು ಪ್ರತಿ ಮನೆಗೆ ವೆಹಿಕಲ್ ಪಾರ್ಕಿಂಗಿಗೆ ತೊಂದರೆ ಆಗ್ದಂಗೆ
ಮತ್ತು ಬೇರೆ ಕೋತಿ ಕಾಟ ಬರದೇ ಇರೋಂಗೆ ಕರೆಕ್ಟಾಗಿ ಯಾವ ಗಿಡ ಬೇಕು ಅಂತ ಚೂಸ್ ಮಾಡಿಕೊಂಡು ಅಂತಹ ಗಿಡಗಳನ್ನ ಪ್ರತಿ ಮನೆ ಹತ್ರ 2 ಗಿಡ ಹಾಕೊಂಡು, ಆಗ ನಿಮ್ಮ ಸೈಟ್ಗೂ ಬೆಲೆ ಬರುತ್ತೆ, ನಿಮ್ಮ ಲೇಔಟ್ ಚೆನ್ನಾಗಿರುತ್ತೆ, ನೀವು ಖುಷಿ ಆಗುತ್ತೆ. ನಾನು ವಾಸ ಇರ್ತಕ್ಕಂಥದ್ದು ಟೀಚರ್ಸ್ ಕಾಲೋನಿ ಅಂತ. ಇಲ್ಲಿ 8 ವರ್ಷ 7 ವರ್ಷಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿಕೊಂಡು ಪ್ರತಿ ಭಾನುವಾರ ಎಲ್ಲರೂ ಬರೋದು, ಒಂದು ಮಿನಿಮಮ್ 30-40 ಗಿಡ ನೆಡೋದು. ನೆಡುವಾಗ ರೋಡಲ್ಲೆಲ್ಲ ಮದುವೆ ತರಿಸ್ಕೊಂಡು ಅವ್ರಿಗೆ ಎಲ್ಲಿ ಬೇಕು ತೊಂದರೆ ಆಗಿರುತ್ತೆ. ನಾಳೆ ವೆಹಿಕಲ್ ಪಾರ್ಕಿಂಗ್ ಗಿಡ ಹಾಕಿದ್ರೆ ಬೆಳಿಬೇಕು, ನಾಳೆ ಕಿತ್ತಾಕ್ಬಾರ್ದು. ಮುಂದಿನ ದಿನಗಳೊಂದು ಮುಂದಿನ ದೂರದೃಷ್ಟಿ ಇಟ್ಕೊಂಡು ಹಾಕಿದ್ವಿ. ಇವತ್ತು ಆ ಕಾಲೋನಿ ಒಳಗಡೆ ಬಂದರೆ ನಮಗೆ ಖುಷಿ ಆಗುತ್ತೆ. ಪಕ್ಕದಲ್ಲೇ ಚಳಿಕೊಡು ಬರೀ ಅದು ಹೊಗೆ, ಆದರೆ ಕಾಲೋನಿ ಒಳಗಡೆ ಬಂದರೆ ಸಾಕಷ್ಟು ಗಿಡ ಮರಗಳು ತುಂಬಿರೋದ್ರಿಂದ ಹಸಿರಾಗಿ ಹಸಿರನ್ನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನೀವು ಮಾಡ್ತೀರಾ. ಲೋಕೇಶ್ ಆಯಿತು, ನೆಕ್ಸ್ಟ್ ಟೈಮ್ ನಾವು ಬರೋ ಅವಶ್ಯಕತೆ ಇಲ್ಲ. ನೀವೇ ಕನಿಷ್ಠ ಒಂದು 200 ಗಿಡ ನೆಡ್ತೀರಾ. ಎಷ್ಟು ನೆಟ್ಟರೆ ಅಷ್ಟು ಒಳ್ಳೆಯದು. ತುಂಬ ಖುಷಿ ಆಯ್ತು. ಯಾಕಂದ್ರೆ ನೀವು ನೆಟ್ಟಿರೋದ್ರಿಂದನೇ ಇಲ್ಲಿ ಬಂದು ನೆಡಿ ನೀವು ಹೇಳಿದ್ದೀವಿ. ಇಲ್ಲಾಂದ್ರೆ ನಾವು ಮನಸ್ಸೇ ಇರೋಲ್ಲ ತುಂಬ ಜನಕ್ಕೆ. ಇವತ್ತು ನಾವು ಬಂದು ಗಿಡ ನೆಡ್ತೀವಿ ನೋಡ್ಕೊಳ್ಳೋಬೇಕಲ್ಲ. ವಸಂತವ್ರಿಗೆ ಅದೇ ಒಂದು ಜಾಗ ಹುಡ್ಕೋಂಥದ್ದು ಒಂದು ಚಾಲೆಂಜ್. ಸೊ ಈ ಥರ ಕೆಲಸಗಳಾಗಲಿ, ಇನ್ನೂ ಜಾಸ್ತಿ ಗಿಡಗಳು ನೆಡುವಂಥದ್ದಾಗಲಿ. ಇವತ್ತು ಲೋಕೇಶ್ ರೆಡ್ಡಿ ಲೇಔಟಲ್ಲಿ ಇಲ್ಲಿನ ಸ್ಥಳೀಯರಾದಂತಹ ಫಕೀರಪ್ಪ ಅವರಿರ್ಬೋದು, ಬ್ರಹ್ಮಾನಂದಮ್ ಅವರಿರ್ಬೋದು, ಮತ್ತು ಇತರ ಎಲ್ಲ ಲೇಔಟ್ನ ನಾಗರಿಕರ ಜೊತೆಯಲ್ಲಿ ರಾಜಲಾಂಛನ ಚಂದಾಪುರ ಸಂಸ್ಥೆ ವಸಂತ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ರಾಜಲಾಂಛನ ಸಂಸ್ಥೆಯ ನೂತನ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ವಿಜಯ್ ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದೆ. ಇವತ್ತು ಸಹ ಈ ಜೂನ್ ಜುಲೈ ತಿಂಗಳಲ್ಲಿ ನಾವು ಎಷ್ಟು ಗಿಡ ನೆಡ್ತೀವೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಮಳೆಗಾಲ ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನೆಟ್ಟಂಥ ಗಿಡಗಳು ಬಹಳ ಬೇಗ ಬರುತ್ತೆ. ಸೊ ಆ ಸದುದ್ದೇಶದಿಂದ ಇವತ್ತಿನ ದಿವಸ ಏನು ಈ ಲೋಕೇಶ್ ರೆಡ್ಡಿ ಲೇಔಟ್ ಹುಲಿಮಂಗಲದ ಬಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದು. ಈ ಲೇಔಟ್ನ ಎಲ್ಲ ಸಾರ್ವಜನಿಕರು ತುಂಬ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಪ್ರತಿಯೊಬ್ಬರು ಮನೆಗೊಂದು ಗಿಡ ಅಂತ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಆ ಗಿಡಗಳನ್ನ ದತ್ತಕ್ಕೆ ತಗೊಳ್ತಾ ಇದ್ದಾರೆ. ಅದು ಬಹಳ ಖುಷಿ ವಿಚಾರ. ಸುಮಾರು 50 ಗಿಡ ಇರ್ಬೋದಾ ನೆಡ್ತಾ ಇರೋದು. ಸುಮಾರು ಒಂದು 50 ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮವನ್ನು ಇವತ್ತು ಸಂಸ್ಥೆಯಿಂದ ಮಾಡ್ಕೊಂಡಿದ್ದಾರೆ. ಸೊ ಚಂದಾಪುರ ಸಂಸ್ಥೆಯವರಿಗೂ ರಾಜಲಾಂಛನ ಸಂಸ್ಥೆಯವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಂತಹ ಎಲ್ಲ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ತಂಡದವರು ಹಾಗೂ ಅತಿ ಮುಖ್ಯವಾಗಿ ಲೋಕೇಶ್ ರೆಡ್ಡಿ ಲೇಔಟವರು. ಯಾಕೆಂದರೆ ಇವರಿಂದನೇ ಆ ಗಿಡ ಯಾರು ಬೇಕಾದ್ರೂ ನೆಡ್ಬೋದು.
ಆದರೆ ಅದನ್ನು ಪಾಲನೆ ಮಾಡೋ ಹಾಗೆ ಅದನ್ನು ನೋಡಿಕೊಂಡು ದೊಡ್ಡದಾಗೋವರೆಗೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವ್ರ ಮೇಲಿದೆ. ಆ ಜವಾಬ್ದಾರಿ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ನಾವು ಏನು ಈ ವರ್ಷದ ಮಾರ್ಚ್ ಏಪ್ರಿಲಲ್ಲಿ ನಾವು ಕಷ್ಟವನ್ನು ಅನುಭವಿಸಿದ್ವಿ ಬೇಸಿಗೆನ, ಅದು ಮುಂದೆ ಆಗದೇ ಇರೋದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ಗಿಡ ನೆಡುವಂಥ ಸಮಯ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಡೋಣ, ಪರಿಸರವನ್ನು ಉಳಿಸ್ಕೊಳ್ಳೋಣ. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಜಲಾಂಛನ. ಸಂಸ್ಥೆಯಿಂದ ಚಂದಾಪುರ ಘಟಕದವರು ನಮ್ಮ ಪರಿಸರ ಉಳಿಸೋದಕ್ಕೆ ಗಿಡ ನೆಡುವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ನಾವು ಈ ಥರ ಒಂದು 3-4 ಏರಿಯಾ ಲೇಔಟ್ಸ್ ಐಡೆಂಟಿಫೈ ಮಾಡಿಕೊಂಡು ಗಿಡ ನೆಡುವ ಕಾರ್ಯಕ್ರಮ ನಡೆಸ್ತೇವೆ. ಅದರಂತೆ ಈ ವರ್ಷವೂ ಚಂದಾಪುರ ಘಟಕದವರು ಈ ಲೋಕೇಶ್ ರೆಡ್ಡಿ ಬಡಾವಣೆಯಲ್ಲಿ ಗಿಡ ನೆಡ್ತಿದ್ದಾರೆ. ಈ ಗಿಡ ನೆಡೋದ್ರಿಂದ ಪರಿಸರ ಸಂರಕ್ಷಣೆಯೂ ಆಗ್ತದೆ, ಅದರಂತೆ ಗಿಡ ಬೆಳೀತಾ ನಮಗೂ ಒಂದು ಒಳ್ಳೆಯ ಖುಷಿಯನ್ನು ಕೊಡುತ್ತದೆ. ಲೋಕೇಶ್ ರೆಡ್ಡಿ ಅವರ ಬಡಾವಣೆಯಲ್ಲಿ ರಾಜ್ಯ ಲಾಂಛನ ಚಂದಾಪುರ ಘಟಕದಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ಇವತ್ತು ಎಷ್ಟು ಪ್ರಾಮುಖ್ಯತೆಯಾಗಿ ಗಿಡಗಳು ನೆಡಬೇಕು ಅಂದರೆ ಪ್ರತಿಯೊಬ್ಬರು ಒಂದೊಂದು ಮನೆಗೆ ಕನಿಷ್ಠ ಪಕ್ಷ 1-2 ಗಿಡ ಇಟ್ಟರೆ ಮುಂದಿನ ಸಮಾಜದಲ್ಲಿ ನಾವು ನಮ್ಮ ಮಕ್ಕಳಿಗಾಗ್ಬೋದು, ಸಮಾಜಕ್ಕಾಗ್ಬೋದು ಒಳ್ಳೆ ಗಾಳಿ, ಒಳ್ಳೆ ಆಕ್ಸಿಜನ್ ಕೊಡೋಕ್ಕಾಗ್ತದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಮಕ್ಕಳಿಗೆ ಶುದ್ಧವಾದ ಪರಿಸರ ಕೊಡೋಕ್ಕಾಗಲ್ಲ, ಶುದ್ಧವಾದ ಗಾಳಿ ಕೊಡೋಕ್ಕಲ್ಲ, ಮತ್ತು ಶುದ್ಧವಾದ ನೀರು ಕೂಡ ಕೊಡೋಕ್ಕಾಗಲ್ಲ. ಸೊ ಹಂಗಿರೋದ್ರಿಂದ ನಾವು ಪ್ರತಿ ವರ್ಷವೂ ಕನಿಷ್ಠ ಪಕ್ಷನ 100 ಗಿಡಗಳನ್ನ ಪ್ರತಿ ವರ್ಷ ನಾವು ಇಟ್ಕೊಂಡು ಬಂದಿದ್ದೀವಿ. ಇಷ್ಟೊತ್ತಿಗೆ ನಮ್ಮ ರಾಜಲಾಂಛನ ಸಂಸ್ಥೆ 1000 ಗಿಡಗಳನ್ನ ನೆಟ್ಟಿದ್ದೀವಿ ಅಂತ ಹೇಳ್ತಾ, ಪ್ರತಿಯೊಂದು ಲೇಔಟವ್ರು ಕೂಡ ಈ ಥರ ಒಂದು ಗಿಡಗಳು ನೆಡೋ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ನಿನ್ನೆ ಏನು ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಯಿತು. ಅದರ ವಿಶೇಷವಾಗಿ ಕೂಡ ಇವತ್ತು ಕೂಡ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಈ ಒಂದು ಏನು ಲೋಕೇಶ್ ರೆಡ್ಡಿ ಬಡಾವಣೆಯಲ್ಲಿ ಸುಮಾರು ಗಿಡಗಳನ್ನ ನೆಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ದೋ, ಇವತ್ತು ಏನು ಪರಿಸರ ದಿನಾಚರಣೆ ನಾವು ಪ್ರತಿ ವರ್ಷವೂ ಕೂಡ ಈ ಮಳೆ ಬೀಳುವಂಥ ಟೈಮಲ್ಲಿ ಒಂದು ಗಿಡ ನೆಡುವಂಥ ಕೆಲಸವನ್ನಾಗುತ್ತೆ ನಮ್ಮ ರಾಜಲಾಂಛನ ಸಂಸ್ಥೆ ಕಡೆಯಿಂದ. ಏನು ಶಿಕ್ಷಣ ಪರಿಸರ ಅರಿವು ಅಂತ ಏನಿದೆ ಅದರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ನಡ್ಕೊಂಡು ಹೋಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ACP ಸಾಹೇಬರಂಥ ರಾಜೇಶ್ ಸರ್ ಆಗಿರ್ಬೋದು, ಹಾಗೂ ಕೇಂದ್ರ ಘಟಕದ ಅಧ್ಯಕ್ಷರಾದಂಥ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ವಿಜಯರಾಘವ ರೆಡ್ಡಿ ಸರ್ ಆಗಿರ್ಬೋದು, ಹಾಗೂ ನಮ್ಮ ಘಟಕದ ಚಂದಾಪುರ ಘಟಕದ ಅಧ್ಯಕ್ಷರಾದಂಥ ವಸಂತ್ ಸರ್ ಆಗಿರ್ಬೋದು, ಹಾಗೂ ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ಗೌರವ ಅಧ್ಯಕ್ಷರಾದಂಥ ಶ್ರೀನಿವಾಸ ಅಣ್ಣನಾಗಿರ್ಬೋದು, ಹಾಗೂ ಎಲ್ಲ ಸಮಾಜಮುಖಿ ಕೆಲಸವನ್ನು ನಂಬ್ಕೊಂಡು ಇಲ್ಲಿಗೆ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಮ್ಮ ಕೈಲಿ ಬಡಾವಣೆಗೆ ಯಾಕೆ ನಾವು ಆಯ್ಕೆ ಮಾಡ್ಕೋತೀವಿ ಅಂತ ಗಿಡ ನೆಡಲಿಕ್ಕೆ ಮನೆಗಳು ಸ್ವಲ್ಪ ನೋಡ್ಕೊಳ್ತಾರೆ. ನಾವು ಬೇರೆ ಕಡೆ ಹಾಕಿದರೆ ಆ ಗಿಡಗಳು ಒಣಗೋಗ್ತವೆ. ಹಾಗೆ ಇಲ್ಲಿ ಮನೆಗಳ ಹತ್ರ ಹಾಕಿದರೆ ಅಲ್ಲಿಯ ನಾಗರಿಕರಿಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿಸಿದರೆ ಯಾಕೆ ನಮಗೆ ಗಿಡವನ್ನು ಬೆಳೆಸಬೇಕು, ಏನಾಗುತ್ತೆ ಅನ್ನೋದನ್ನು ಒಂದು ಅರಿವನ್ನು ಮೂಡಿಸಿ ಅದಕ್ಕೆ ನಾವು ಲೇಔಟ್ನ ಆಯ್ಕೆ ಮಾಡಿಕೊಂಡು ಎಲ್ಲ ಲೇಔಟ್ಗಳಲ್ಲೂ ಕೂಡ ಗಿಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ರಾಜ್ಯ ಲಾಂಛನ ಘಟಕ ಚಂದಾಪುರ ವತಿಯಿಂದ ನಾವು ಲೋಕೇಶ್ ರೆಡ್ಡಿ ಬಡಾವಣೆಯಲ್ಲಿ ನಾವು ಗಿಡಗಳು ನೆಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಈ ಗಿಡ ನೆಡುವ ಕಾರ್ಯಕ್ರಮ ಯಾಕಂದರೆ ಇವಾಗ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಫಸ್ಟ್ ಗಾಳಿ. ನಮಗೆ ಗಾಳಿ ಬೇಕಾದರೆ ಗಿಡ ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಮ್ಮ ಒಂದು ರಾಜ್ಯ ಲಾಂಛನ ಸಂಸ್ಥೆಯಿಂದ ನಾವು ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಒಳ್ಳೆಯ ಕಾರ್ಯಕ್ರಮವನ್ನು ನಡೀತಾ ಇದೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಬೆಂಗಳೂರಲ್ಲಿ ಸುಮಾರು 37% ನಮಗೆ ಬಿಸಿಲಿನ ವಾತಾವರಣ ಇದೆ. ಅಂದರೆ ನಮಗೆ ಉಸಿರಾಡೋಕ್ಕಾಗ್ತಾಯಿಲ್ಲ. ಹಿಂಗೆ ನಡೀತಾ ಇದ್ದರೆ ಬೆವರು ಬರ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಾವು ಪರಿಸರ ಅತ್ಯಮೂಲ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಹಾಗೆ ಮತ್ತು ನಮ್ಮ ಉತ್ತರ ಕರ್ನಾಟಕ, ನಮ್ಮದು ಗುಲ್ಬರ್ಗ ಕಡೆ ಅತಿ ಹೆಚ್ಚು ಬಿಸಿಲು, 46-47% ಬಿಸಿಲು. ಆ ಕಡೆ ತುಂಬಾ ಅತಿ ಮುಖ್ಯವಾಗಿದೆ ಪರಿಸರ. ಆ ಕಡೆಯ ಜನರು ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಕೊಳ್ತೇನೆ ಈ ವೇದಿಕೆ ಮುಖಾಂತರ. ಮತ್ತು ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರು, ರಾಜ್ಯ ಲಾಂಛನ ಘಟಕದ ಸದಸ್ಯರು ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ. ಇದಾಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯ ಲಾಂಛನ ಟೀಮ್ನ ಎಲ್ಲ ಸದಸ್ಯರುಗಳು ಎಲ್ಲರಿಗೂ ನಮಸ್ಕಾರಗಳು. ನಮಗೇನಂದರೆ ನಮ್ಮ ರಾಜ್ಯ ಲಾಂಛನ ಟೀಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆಯ ಶಿಕ್ಷಣ, ಅರಿವು ಮತ್ತು ಇದು ಎಲ್ಲದ್ರ ಬಗ್ಗೆನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇರ್ತಾರೆ.
ಧನ್ಯವಾದ. ಇವತ್ತಿನ ದಿನ ನಮ್ಮ ರಾಜಲಾಂಛನ ಆನೆಕಲ್ತ ಚಂದಾಪುರ ರಾಜಲಾಂಛನ ವತಿಯಿಂದ ಹುಲಿಮಂಗಲ ಲೋಕೇಶ್ ರೆಡ್ಡಿ ಕಾಲೋನಿಯಲ್ಲಿ ಲೇಔಟ್ನಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಇದೆ. ತುಂಬ ಅದ್ಭುತವಾಗಿತ್ತು. ಈ ಗಿಡ ನಾವು ನೆಟ್ಟು ಇದ್ರ ಪೋಷಣೆ ಪಾಪ ಲೇಔಟ್ ನಿವಾಸಿ ವಹಿಸ್ಕೊಂಡಿದ್ದಾರೆ. ಅದರ ಪಾಲನೆ ಪೋಷಣೆ ನೋಡ್ಕೊಳ್ಳೋದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಸಂತ್ ಅವರು ಈ ಪಕ್ಕದಲ್ಲೇ ಎಲ್ಲಿದ್ದರೂ ಗಿಡ ನೆಡೋ ಕಾರ್ಯಕ್ರಮಕ್ಕೆ ಅವರು ಜಾಗ ನೋಡಿದ್ರೆ ನಮ್ಮ ರಾಜಲಾಂಛನ ಕಡೆಯಿಂದ ನಾವು ಗಿಡ ನೆಡೋ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ತುಂಬ ಹೆಮ್ಮೆ ಅನಿಸುತ್ತೆ. ನಮಸ್ಕಾರ.